ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ವಾಯು ಮಾಲಿನ್ಯ ವಿಪರೀತ ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯರಿಗೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲೂ ಕೂಡ ಸಾಕಷ್ಟು ಶ್ವಾಸಕೋಶ ಸಮಸ್ಯೆಗಳು ಕೂಡ ಇಲ್ಲಿ ಕಂಡುಬರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೌದು, ಈ ನಮ್ಮ ಲಂಗ್ಸ್ ವಿಚಾರದಲ್ಲಿ ಯಾಕೆ ಉದಾಸೀನ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ. ಸಾಕಷ್ಟು ರೀತಿಯಲ್ಲಿ ನಮ್ಮ ಶ್ವಾಸಕೋಶವನ್ನು ರಕ್ಷಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ಈಗಿನ ಪರಿಸ್ಥಿತಿ ಹೇಗಿದೆ, ಆರೋಗ್ಯಪೂರ್ಣವಾಗಿ ಬದುಕೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಶ್ವಾಸಕೋಶ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಪ್ರದೀಪ್ ಜಿ ನಾಯಕ್ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ರಾಧ್ಯಾಪಕರಾಗಿ ಕೂಡ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ವಾಯು ಮಾಲಿನ್ಯ ವಿಪರೀತ ಮಟ್ಟಕ್ಕೆ ಹೋಗಿರುವಂಥದ್ದು. ದೆಹಲಿ ನಂತರ ನಮಗೊಂದು ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರು ಒಂದು, ಆದರೆ ಇನ್ನು ಬೇರೆ ಬೇರೆ ಕಡೆನೂ ಕೂಡ ವಾಯು ಮಾಲಿನ್ಯದ ಬೇರೆ ಬೇರೆ ಸ್ವರೂಪ, ನಾನಾ ಆಯಾಮಗಳಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೌದು, ಏನು ಪರಿಸ್ಥಿತಿ ಈಗ ನೀವು ಯಾವ ರೀತಿ ರಕ್ಷಣೆ ಮಾಡ್ಕೊಬೇಕಾಗುತ್ತೆ, ಏನು ಹೇಳ್ತೀರಾ ಮೂಲಭೂತವಾಗಿ ಅಂತ? ಒಂದು ಅಂಶ ಏನು ಅಂತಂದ್ರೆ, ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ನಾನು ಹೇಳೋದಾದ್ರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಸೊ ಇದನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರನೇ ಬರಬೇಕು, ಇಲ್ಲ ಆಸ್ಪತ್ರೆಯಿಂದಾನೇ ಯಾರಾದರೂ ಬರಬೇಕು, ಆ ಥರ ಏನೂ ಇಲ್ಲ. ನಮ್ಮ ದಿನನಿತ್ಯದ ಆಹಾರ, ವ್ಯಾಯಾಮ ಮತ್ತೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಿಷ್ಠೆಯಿಂದ ಮಾಡ್ತು ಅಂತಂದ್ರೆ ನಮಗೆ ನಮ್ಮ ಆರೋಗ್ಯದ ಬಗ್ಗೆ ತುಂಬ ಅರಿವು ನಮ್ಮ ಬಾಡಿನೇ ಹೇಳುತ್ತೆ. ಸೊ ನಮ್ಮ ಬಾಡಿ ಹೇಳುತ್ತೆ, ಓಕೆ, ನಾನು ಸುಸ್ತಾಗ್ತಾ ಇದ್ದೀನಿ, ನನಗೆ ಇಷ್ಟು ಕ್ಷಮತೆ ಇದೆ, ಇದನ್ನು ನಾನು ಕಾಪಾಡ್ಕೊಬೇಕು, ಇದು ಮೇಲೆ ಬರಬೇಕು, ಇಲ್ಲ ಇದು ಕ್ಷೀಣಿಸ್ತಾ ಇದೆ. ಸೊ ಇದು ನಮ್ಮ ಬಾಡಿನೇ ಹೇಳ್ತಾ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಬಾರ್ದು ನಾವು. ಸೊ ಇದು ನಾವೇ ಒಂದು ಕಲ್ಪಿಸಿಕೊಳ್ಬೇಕಾದಂತಹ ಒಂದು ಅಂಶ. ಸೊ ಅದು ಮೂಲಭೂತವಾಗಿ ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ, ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಬೇಕಾಗಿರುವಂತ ಮೂಲಭೂತ ಮಂತ್ರ. ಹೌದು, ಇದು ಮಂತ್ರನೇ ಜೀವನ, ಅದನ್ನ ಜೀವನವಾಗಿ ಪರಿವರ್ತನೆ ಮಾಡ್ಕೊಬೇಕು ಅಂತ. ಈಗ ಬೆಂಗಳೂರು ಅಂತ ಮಹಾನಗರದಲ್ಲಿ ಬಹಳಷ್ಟು ವಾಯುಮಾಲಿನ್ಯ ಸಮಸ್ಯೆ ಕಂಡು ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ, ಏನು ನೀವು ತಜ್ಞ ವೈದ್ಯರಿಗೆ ಏನು ಸಲಹೆ ಕೊಡ್ತೀರಾ ಅಂತ? ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ವಾಯು ಮಾಲಿನ್ಯ ಎಲ್ಲ ಕಡೆ ಇದ್ದೇ ಇದೆ. ಸೊ ನಾವು ಬಳಸುವಂತಹ ದ್ವಿಚಕ್ರ ವಾಹನ ಇರಬಹುದು, ಕಾರ್ ಆಗಿರಬಹುದು, ಮತ್ತೆ ದೊಡ್ಡ ದೊಡ್ಡ ವೆಹಿಕಲ್ ಆಗಿರಬಹುದು, ಮತ್ತೆ ಸಣ್ಣ ಕೈಗಾರಿಕೆಗಳಾಗಿರಬಹುದು, ದೊಡ್ಡ ಉದ್ದಿಮೆಗಳು ಆಗಿರಬಹುದು. ಇದರಿಂದ ಹೊರಬರುವ ಹೊಗೆಯಿಂದ ಹಿಡಿದು ಮತ್ತೆ ನಾವು ಇದನ್ನ ಔಟ್ಡೋರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಇಂಡೋರ್ ಪೊಲ್ಯೂಷನ್ ಕೂಡ ಇದೆ. ಇಂಡೋರ್ ಪೊಲ್ಯೂಷನ್ ಅಂತಂದ್ರೆ, ಮನೆಯಲ್ಲಿ ನಾವು ಬಳಸುವಂತಹ ಸ್ಟವ್ ಇರಬಹುದು, ಮತ್ತೆ ಬಳಸುವಂತಹ ಅಗರಬತ್ತಿ ಇರಬಹುದು, ಮತ್ತೆ ಮಸ್ಕಿಟೋ ಕಾಯಿಲ್ಸ್ ಇರಬಹುದು, ಇಲ್ಲ ಮತ್ತೆ ಯಾವುದೇ ಹೊಗೆ ಸೂಸುವಂತಹ ಯಾವುದೇ ಒಂದು ಪರಿಕರ ಇರಬಹುದು. ಅದರಿಂದಾನು ನಮಗೆ ಇಂಡೋರ್ ಪೊಲ್ಯೂಷನ್ ಅಂತಾನೂ ಆಗುತ್ತೆ. ಸೊ ಈ ಇಂಡೋರ್ ಪೊಲ್ಯೂಷನ್ ಅಲ್ಲಿ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ಒಂದೊಂದು ಮನೆಗಳಲ್ಲೇ ಆ ಮನೆಯಲ್ಲಿರೋರೇ ಒಂದು ಎಚ್ಚೆತ್ಕೊಂಡು ಮಾಡಬಹುದು. ಔಟ್ಡೋರ್ ಪೊಲ್ಯೂಷನ್ ಅಂತಂದಾಗ ಸಾಮಾನ್ಯವಾಗಿ ಸರ್ಕಾರನೇ ಮಾಡಬೇಕು ಅಂತ ಅನ್ಕೊಳ್ತೀವಿ, ಹಾಗೇನೂ ಇಲ್ಲ. ಸೊ ನಾವು ಜನಸಾಮಾನ್ಯರು ಕೈಗೂಡಿಸಿ ಎಲ್ಲರೂ ಇದು ಒಂದು ರೂಲ್ಸ್ ಮಾಡಿದ್ದಾರೆ, ಸರ್ಕಾರದವರು ಒಂದು ನಿಯಮ ಮಾಡಿದ್ದಾರೆ, ಅದನ್ನ ನಾವು ಪಾಲಿಸ್ಕೊಂಡ್ರೆ ಸಾಕು. ಇದನ್ನ ನಾವು ಪ್ರತಿ ಹಂತದಲ್ಲೂ ನಾವು ಸರ್ಕಾರನೇ ಬಂದ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ನಾವು ಜವಾಬ್ದಾರಿನ ನಮ್ಮ ಕಡೆಯಿಂದಾನೇ ತಗೊಂಡು ನಾವು ಜವಾಬ್ದಾರಿಯುತರಾಗಿ ನಾಗರಿಕ ಸೇವೆಗಳನ್ನ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಪರಿಸರ ಸಂರಕ್ಷಣೆ ಎಲ್ಲರದು ಆದ್ಯ ಕರ್ತವ್ಯ. ನೀವು ಆದ್ಯ ಕರ್ತವ್ಯ ಅಂತ ಹೇಳಿದ್ರಿ ಅಲ್ವಾ? ಈ ಬೆಂಗಳೂರು ಅಂತ ನಗರದಲ್ಲಿ 1,40,00,000 ಜನಸಂಖ್ಯೆ ಅರೌಂಡ್ ಸುಮಾರು. ಹೌದು, 1,30,00,000 ವಾಹನಗಳಿದಾವೆ. ಅಂದ್ರೆ ಸಾರ್ವಜನಿಕ ವಾಹನಗಳನ್ನ ನಾವು ಬಳಸುವಂತದ್ದು ನಾವು ಅಂದ್ರೆ ತುಂಬಾನೇ ಕಡಿಮೆ. ಎಲ್ಲರಿಗೂ ವೆಹಿಕಲ್ ಬೇಕು, ಎಲ್ಲರೂ ಕಾರಲ್ಲಿ ಓಡಾಡಬೇಕು, ಎಲ್ಲರೂ ಟೂ ವೀಲರಲ್ಲಿ ಓಡಾಡಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ಸಾರ್ವಜನಿಕ ವಾಹನಗಳಲ್ಲಿ ಬಳಸ್ತಾ ನಾವು ಮಾಲಿನ್ಯನೂ ಕೂಡ ಕಡಿಮೆ ಮಾಡ್ತಾ ಅಂತ ಹೇಳ್ತಾ, ಈ ಒಂದು ಬೆಂಗಳೂರಿನ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಸಾಕಷ್ಟು ಆಸಕ್ತಿ ವಹಿಸಿರುವಂಥದ್ದು. ಆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯೂಮನ್ ಹೆಲ್ತ್, NPCCHH, ಇದರ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಆಗ್ತಿರುವಂತಹ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದಾನು ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಅಂಶ ತಗೊಂಡು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಕಮಿಟಿ ಮೆಂಬರ್ಸ್ನ ಮಾಡಿ ಅದರದೊಂದು ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ನವೆಂಬರ್ ಅಲ್ಲಿ ಒಂದು ಆದೇಶ ಹೊರಡಿಸಿದೆ. ಸೊ ಎಕ್ಸ್ಪರ್ಟ್ ಪ್ಯಾನಲ್ ಅದರಲ್ಲಿ ಆಲ್ರೆಡಿ ರಿಪೋರ್ಟ್ಸ್ ಎಲ್ಲ ಪ್ರಿಪೇರ್ ಮಾಡಿ, ಸೊ ಇದು ಏರ್ ಕ್ವಾಲಿಟಿ ಇಂಡೆಕ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಬೇಕು, ಎಲ್ಲೆಲ್ಲಿ ನಾವು ಅದನ್ನ ಬ್ರೇಕ್ ಹಾಕಬೇಕು,
ಮತ್ತೆ ಯಾವ್ಯಾವ ರೀತಿ ನಾವು ಸಾರ್ವಜನಿಕ ದೃಷ್ಟಿಯಿಂದ ಆಗಲಿ ಮತ್ತೆ ಇದರಿಂದ ಯಾವ್ಯಾವ ಉಸಿರಾಟದ ಸಮಸ್ಯೆಗಳಾಗ್ತಿರಬಹುದು, ಮತ್ತೆ ಎಷ್ಟು ಪೇಷಂಟ್ಸ್ ಇದರಿಂದಾಗಿ ವೆಂಟಿಲೇಟರ್ ಸಪೋರ್ಟ್ ಹೋಗಿದ್ದಾರೆ, ಮತ್ತೆ ಅವರಿಗೆ ಯಾವ ವ್ಯಾಕ್ಸಿನೇಷನ್ ಹಾಕಿದ್ರೆ ಇದಕ್ಕೆ ಇಂಪ್ರೂವ್ಮೆಂಟ್ ಸಿಗಬಹುದು, ಮತ್ತೆ ಇವರಲ್ಲಿ ತುಂಬ ಕಾಮನ್ ಯಾರಿಗೆ ಅಫೆಕ್ಟ್ ಆಗ್ತಾ ಇದೆ ಇದನ್ನೆಲ್ಲ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನಡೀತಾ ಇದೆ. ಆ ಅಧ್ಯಯನ ನಡೆದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದರ ರಿಲೇಟೆಡ್ IEC ಆಗಿರಬಹುದು, ಮತ್ತೆ ಕೆಲವೊಂದು ಹೆಲ್ತ್ ಅಡ್ವೈಸರೀಸ್ ಆಗಿರಬಹುದು, ಮತ್ತೆ ಇದಕ್ಕೋಸ್ಕರ ಎಷ್ಟು ಅಮೌಂಟ್ ಹೆಲ್ತ್ ರಿಸೋರ್ಸಸ್ನ ನಾವು ಅಲೋಕೇಟ್ ಮಾಡಬೇಕು ಅನ್ನೋ ಒಂದು ವಿಚಾರ ಆಲ್ರೆಡಿ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಅದರದ್ದು ಪೂರ್ತಿ ಮಾಹಿತಿ ನಮಗೆ ದೊರಕಲಿದೆ. ಒಂದು ಸಮಗ್ರವಾದ ವರದಿ ಸಲ್ಲಿಕೆ ಆಗುತ್ತೆ. ಹೌದು. ಈಗ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರುವಂತದ್ದು ನಾವು ಕಾಣ್ತೇವೆ. ಈಗ ಈ ಬೇರೆ ಬೇರೆ ಕಾರ್ಖಾನೆಗಳಿರಬಹುದು ಅಥವಾ ಇಟ್ಟಿಗೆ ಫ್ಯಾಕ್ಟ್ರಿಗಳಿರಬಹುದು, ಈ ತರದ್ದು ಸುಮಾರು ಕಡೆಯಿಂದ ವಾಯು ಮಾಲಿನ್ಯ ನಿರಂತರವಾಗಿ ಆಗ್ತಾ ಇರುವಂತದ್ದು. ಸೊ ಅಂತವ್ರಿಗೆಲ್ಲ ಏನು ಒಂದು ಕಿವಿ ಮಾತು, ಏನು ಮುನ್ನೆಚ್ಚರಿಕೆ ವಹಿಸುವಂಥದ್ದು, ಅಕ್ಕಪಕ್ಕ ಇರುವಂತವ್ರು, ಸುತ್ತಮುತ್ತ ಇರುವಂತವ್ರು, ಮತ್ತೆ ಕಲ್ಗಣಿಗಾರಿಕೆ ಈ ತರದ್ ಆ ತರದ್ದೆಲ್ಲ ಇರ್ತಾರೆ. ಸೊ ಅವ್ರಿಗೆ ಏನ್ ಸಲಹೆ ಮಾಡ್ತೀರಾ ಡಾಕ್ಟರ್ ನೀವು ಅಂತ? ಸೊ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ನಾವು BC ಬಿಫೋರ್ ಕ್ರೈಸ್ಟ್ ಆಫ್ಟರ್ ಕ್ರೈಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೇಳಬೇಕು ಅಂತಂದ್ರೆ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಅಂತ ಅಂದ್ಬಿಟ್ಟು ಅನ್ಕೊಬಹುದು. ಸೊ ಬಿಫೋರ್ ಕೋವಿಡ್ ಜನರಲ್ಲಿ ಅಷ್ಟೊಂದು ಅರಿವು ಇರಲಿಲ್ಲ. ಸೊ ನಾವು ಮಾಸ್ಕ್ ಯೂಸ್ ಮಾಡಬೇಕು, ಮತ್ತೆ ನಮ್ಮ ಶ್ವಾಸಕೋಶಗಳಿಗೆ ನಾವು ರಕ್ಷಣೆ ನೀಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಕೋವಿಡ್ ನಂತರ ಆಫ್ಟರ್ ಕೋವಿಡ್ AC, ಸೊ ಇದು ಸಾಮಾನ್ಯ ಜನರಲ್ಲೂ ಒಂದು ಅರಿವು ಮೂಡಿದೆ. ಸೊ ಧೂಳು ಇರುವಂತಹ ಪ್ರದೇಶದಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತಂದಾಗ ಮಾಸ್ಕ್ ಯೂಸ್ ಮಾಡುವಂಥದ್ದು ಒಳ್ಳೆಯದು. ಎರಡನೇದು ಏರ್ ಕ್ವಾಲಿಟಿ ಇಂಡೆಕ್ಸ್. ಸೊ ನೀವು ಆನ್ಲೈನಲ್ಲೇ ನೀವು ಎಷ್ಟಿದೆ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡೋದಾದ್ರೆ ಗೂಗಲ್ ಅಲ್ಲಿ, ಸೊ ಅದರಲ್ಲೇ ನಿಮಗೆ ತೋರಿಸುತ್ತೆ ಯಾವ ಯಾವ ಏರಿಯಾದಲ್ಲಿ ಯಾವ ಜಿಲ್ಲೆಗಳಲ್ಲಿ ನಿಮ್ಮ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟಿದೆ. ಸೊ 0ಯಿಂದ 50 ಒಳಗಡೆ ಇತ್ತು ಅಂತಂದ್ರೆ ತುಂಬಾ ಪರಿಶುದ್ಧವಾಗಿದೆ, ಒಳ್ಳೆಯದು, ಅದನ್ನ ಕಂಟಿನ್ಯೂ ಮಾಡಬೇಕು. 50ರಿಂದ 100 ಆದ್ರೆ ಸೊ ಸ್ವಲ್ಪ ವಲ್ನರಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಸಣ್ಣ ಮಕ್ಕಳಾಗಿರ್ಬೋದು ಇಲ್ಲ ವಯಸ್ಕರಾಗಿರಬಹುದು. ಸೊ ಸೀನಿಯರ್ ಸಿಟಿಸನ್ಸ್ ಪ್ಲಸ್ ಅವರಿಗೆ ಆಲ್ರೆಡಿ ಬೇರೆ ಯಾವುದಾದ್ರೂ ಕಾಯಿಲೆಗಳಿದ್ದಾಗ, ಹಾರ್ಟ್ ಸಂಬಂಧಿ ಕಾಯಿಲೆಗಳು, ರೆಸ್ಪಿರೇಟರಿ ರಿಲೇಟೆಡ್ ಡಿಸಾರ್ಡರ್ಸ್ ಇದೆಲ್ಲ ಇದ್ದಾಗ, ಸೊ ಆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ತುಂಬಾನೇ ಬೇಗನೆ ತುತ್ತಾಗ್ಬಿಡ್ತಾರೆ. ICUಗೆ ಹೋಗೋ ಪ್ರಮಾಣ ಜಾಸ್ತಿ ಆಗಬಹುದು. ಸೊ ಇವರಲ್ಲಿ ಎಚ್ಚರಿಕೆ ವಹಿಸಬೇಕು. 100ರಿಂದ 200 ಇದು ಒಳ್ಳೇದಲ್ಲ, ಇಟ್ ಈಸ್ ಬ್ಯಾಡ್, ಅಪಾಯಕಾರಿ. ಎಸ್, ಅದು ಸೂಚ್ಯಂಕ ಬಂದಿದೆ ಅಂತಂದ್ರೆ ನೀವು ನಿಮ್ಮ ಪರಿಸರದಲ್ಲಿ ಗಿಡ ಮರಗಳು ನೆಡೋದಕ್ಕೆ ನೀವು ಎಲ್ಲರೂ ಶ್ರಮ ವಹಿಸಬೇಕು. ಏರ್ ಪ್ಯೂರಿಫೈಯರ್ಸ್ ಯೂಸ್ ಮಾಡಬೇಕು, ಮತ್ತೆ ಅಂತ ಸಮಯದಲ್ಲಿ ನೀವು ಹೊರಗಡೆ ಹೋಗೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ಕೊಳ್ತಾ ಬಂದಿದ್ದೀವಿ. ಇದು ಆದ್ರೂ ಜನರಿಗೆ ಇವಾಗ ಅವ್ರ ಕೆಲಸ ಕಾರ್ಯ ಇರೋದ್ರಿಂದ ಅವ್ರು ಹೋಗ್ಲೇಬೇಕಾಗತ್ತೆ. ಸೊ ಈ ಸಣ್ಣ ಕಣಗಳು ಈ ತರದ್ದು ಪೊಲ್ಯೂಷನ್ ಎಲ್ಲ ಯಾವ ರೀತಿ ನಮ್ಮ ಲಂಗ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಯಾವ ರೀತಿ? ಸೊ ಇದನ್ನ ನಾವು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅದನ್ನ ನಾವು ಅಳಿಯೋದಾದ್ರೆ ನಮ್ಮ ಕೂದಲಿನ ಎಷ್ಟು ಡಯಾಮೀಟರ್ ಇರುತ್ತೆ ಅದರಿಂದ ತುಂಬಾ ಅದು 30ರಷ್ಟು ಇನ್ನೂ ಚಿಕ್ಕದಾಗಿರುವಂತದ್ದು. ಸೊ ಲೆಸ್ ದ್ಯಾನ್ 10 ಮೈಕ್ರೋಮೀಟರ್ ಅಂತ ಹೇಳ್ತೀವಿ. ಸೊ 10 ಮೈಕ್ರೋಮೀಟರ್ಗಿಂತ ಮೇಲ್ಗಡೆ ಇರುವಂತದ್ದು ಇದು ಪಾಲನ್ಸ್. ಸೊ 10 ಮೈಕ್ರೋಮೀಟರ್ ತನಕನು ನಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇದನ್ನ ಹಿಡಿದಿಟ್ಕೊಳ್ಳುವಂತಹ ಕ್ಷಮತೆಯನ್ನು ಹೊಂದಿರುತ್ತದೆ. ಸೊ 2.5 to 10 ಇದು ನಮ್ಮ ಬಾಡಿ ಒಳಗಡೆ ಹೋಗಿ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಲೆಸ್ ದ್ಯಾನ್ 2.5 ಮೈಕ್ರೋಮೀಟರ್ಗಿಂತ ಕಡಿಮೆ ಇರುವಂತದ್ದು ಸೀದಾ ಶ್ವಾಸಕೋಶಗಳಿಗೆ ಹೋಗಿ ಅಲ್ಲಿ ಡ್ಯಾಮೇಜ್ ಮಾಡುವಂತ ಚೇಂಜಸ್ ಇರುತ್ತೆ. ಸೊ ಸಾಧ್ಯತೆ ಇರುತ್ತೆ. ಸೊ ಈ ಸಾಧ್ಯತೆ ಇರೋದ್ರಿಂದ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5ಗಿಂತ ಕಡಿಮೆ ಇರುವಂತದ್ದು ನಮ್ಮ ವಾತಾವರಣದಲ್ಲಿ ಹರಡೋ ಪರಿಸ್ಥಿತಿನ ನಾವು ಮಾಡ್ಕೊಬಾರ್ದು. ಸೊ ಆದಷ್ಟು ಏರ್ ಪ್ಯೂರಿಫೈಯರ್ಸ್ ಯೂಸ್ ಮಾಡಬೇಕು. ಎಲ್ಲೆಲ್ಲಿ ವಾಯು ಮಾಲಿನ್ಯ ಆಗ್ತಾ ಇದೆ ಅದನ್ನೆಲ್ಲ ತಡೆಗಟ್ಟಬೇಕು. ಎಷ್ಟು ಸಾಧ್ಯವಾದಷ್ಟು ಅಷ್ಟು ಗಿಡ ಮರಗಳನ್ನ ಬೆಳೆಸ್ಕೊಬೇಕು. ಯಾರ್ಯಾರಿಗೆ ಉಸಿರಾಟದ ಸಮಸ್ಯೆ ಆಲ್ರೆಡಿ ಇದೆಯೋ ಅವರು ರೆಗ್ಯುಲರ್ ಆಗಿ ಅವರ ವೈದ್ಯರನ್ನ ಸಲಹೆ ಮೇರೆಗೆ ಅವರ ಚಿಕಿತ್ಸೆ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡಬೇಕು. ಮತ್ತೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತೆ ಇವತ್ತಿನ ದಿನದಲ್ಲಿ ಸಕ್ಕರೆ ಕಾಯಿಲೆ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಯಾರಿಗೆ ಕೇಳಿದ್ರು ಸಕ್ಕರೆ ಕಾಯಿಲೆ ಇಲ್ಲ ಅನ್ನೋ ಹಾಗಿಲ್ಲ, ರಕ್ತದೊತ್ತಡ ಇಲ್ಲ ಅಂತ ಇಲ್ಲ. ಸೊ ಎಲ್ಲರಿಗೂ ಬರ್ತಿರುವಂತಹ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ನಾವು ಕಂಟ್ರೋಲ್ ಮಾಡಲೇಬೇಕು. ಅಲ್ಲಿ ಮೇನ್ ಬೇಕಾಗಿರೋದು ಡಯಟ್, ಎಕ್ಸಸೈಸ್ ಅಂಡ್ ರೆಗ್ಯುಲರ್ ಟ್ರೀಟ್ಮೆಂಟ್. ನಿಮ್ಮ ಮೇಂಟೆನೆನ್ಸ್ ಥೆರಪಿನ ನೀವು ರೆಗ್ಯುಲರ್ ಆಗಿ ಮಾಡಲೇಬೇಕು, ಅದನ್ನ ಮಿಸ್ ಮಾಡಬಾರ್ದು. ಇದನ್ನ ತಗೊಂಡ್ರೆ ಏನ್ ಸೈಡ್ ಎಫೆಕ್ಟ್ಸ್ ಇದೆಯೋ ನಾನೇ ನಿಲ್ಸ್ಬಿಡ್ತೀನಿ, ವೈದ್ಯರು ನನಗೆ 1 ತಿಂಗಳು ತಗೊಳ್ಳಿಕ್ಕೆ ಹೇಳಿದ್ರು ಅಷ್ಟೇ, ಅದಾದ್ಮೇಲೆ ನೋಡೋಣ ಜಾಸ್ತಿ ಆದ್ರೆ ಮಾತ್ರ ತಗೊಳ್ಳೋಣ, ಆ ನಿರ್ಲಕ್ಷ್ಯ ಬೇಡ. ಮತ್ತೆ ಈ ವಯಸ್ಕರಲ್ಲಿ ಇನ್ಫ್ಲೂಯೆನ್ಸಾ ಆರೈಕೆ ಒಳ್ಳೇದಲ್ಲ. ಹೌದು, ಸ್ವಯಂ ಆರೈಕೆ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ಹೌದು, ತಜ್ಞ ವೈದ್ಯರ ಸಲಹೆ ಮಾರ್ಗದರ್ಶನ ಪಡಿಲೇಬೇಕಾಗುತ್ತೆ. ಹೌದು.
ಮತ್ತೆ ವ್ಯಾಕ್ಸಿನ್ಸ್, ಇನ್ಫ್ಲೂಯೆನ್ಸಾ ಮತ್ತೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ಸ್, ಇದು ವಯಸ್ಕರಲ್ಲಿ ನಾವು ಅಡ್ವೈಸ್ ಮಾಡ್ತೇವೆ. ಯಾಕೆಂತಂದ್ರೆ ಅವರ ವಯಸ್ಸಿಗೆ ತಕ್ಕಂತೆ ಅವರ ರೋಗ ನಿರೋಧಕ ಶಕ್ತಿ ತುಂಬಾ ಕುಗ್ತಾ ಬರ್ತಾ ಇರುತ್ತೆ. ಸೊ ಈ ವ್ಯಾಕ್ಸಿನ್ಸ್ನ ತಗೊಂಡಾಗ ಏನಾಗುತ್ತೆ, ತೀರಾ ವೆಂಟಿಲೇಟರ್ ಸಪೋರ್ಟ್ ಹೋಗಿ ಅಲ್ಲಿ ಅವ್ರಿಗೆ ICU ಸೆಟಪ್ ಬೇಕು, ಏನಾದರೂ ಹೆಲ್ತ್ ಅಪ್ಸೆಟ್ ಆಯಿತು ಅಂತಂದ್ರೆ ಅನ್ನೋ ಆ ಪರಿಸ್ಥಿತಿನ ನಾವು ಮಿಟಿಗೇಟ್ ಮಾಡಬಹುದು. ಅಂದ್ರೆ ತುಂಬಾ ತೀರಾ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿಯ ಗಂಭೀರ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ? ಸೊ ಇವಾಗ ಆಸ್ತಮಾ ಪೇಷಂಟ್ಸ್ ಇರಬಹುದು, COPD ಪೇಷಂಟ್ಸ್ ಅಂತ ಹೇಳ್ತೀವಿ, ಆಲ್ರೆಡಿ ಮುಂಚೆ ನಿಮೋನಿಯಾ ಆಗಿ ಇಲ್ಲ ಬ್ರಾಂಕೈಟಿಸ್ ಪೇಷಂಟ್ಸ್ ಇರಬಹುದು, ಮತ್ತೆ ಕೆಲವೊಂದು ಲಂಗ್ಸ್ ರಿಲೇಟೆಡ್ ಡಿಸಾರ್ಡರ್ಸ್ ಇರುವಂತಹ ರೋಗಿಗಳಿದ್ದಾಗ ಅವರಿಗೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ, ಅದೇ ತರ ಲಂಗ್ ಅಟ್ಯಾಕ್ ಅನ್ನೋ ಆ ವರ್ಡ್ ಇನ್ನೂ ನಾವು ಅಷ್ಟು ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇಲ್ಲ, ಬಟ್ ಇನ್ ಫ್ಯೂಚರ್ ಅದನ್ನು ಬರುತ್ತೆ. ಸೊ ಲಂಗ್ ಅಟ್ಯಾಕ್ ಅಂತಂದ್ರೆ ಆಸ್ಮಾ ಅಟ್ಯಾಕ್ ಇರಬಹುದು. ಸೊ ಏನಾಗುತ್ತೆ, ಶ್ವಾಸ ನಳಿಕೆಗಳು ಆಲ್ರೆಡಿ ಒಂದು ಕಾಂಪ್ರಮೈಸ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಅಲ್ಲಿ ಅದರ ಸುತ್ತಲೂ ಇನ್ಫ್ಲಮೇಷನ್ ನಡೀತಾ ಇರುತ್ತೆ. ಸೊ ಆ ಇನ್ಫ್ಲಮೇಟರಿ ಪ್ರಾಸೆಸ್ ನಡೀತಿರುವಾಗ ಸಡನ್ ಆಗಿ ಈ ತರ ಒಂದು ಏರುಪೇರು, ವಾಯು ಮಾಲಿನ್ಯದ ಏರುಪೇರು ಮತ್ತೆ ವಾತಾವರಣದ ಏರುಪೇರು ಆದಾಗ ಏನಾಗುತ್ತೆ, ಮತ್ತೆ ಅದನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಮತ್ತೆ ನಮ್ಮ ಶ್ವಾಸಕೋಶಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಮತ್ತೆ ಇನ್ಫ್ಲಮೇಟರಿ ಪ್ರಾಸೆಸ್ ಜಾಸ್ತಿ, ನಿಮೋನಿಯಾ ಆಯ್ತು, ಬ್ರಾಂಕೈಟಿಸ್ ಆಯ್ತು, ಅದು ಮತ್ತೆ ಶ್ವಾಸ ನಳಿಕೆಗಳು ಇನ್ನೂ ಕುಗ್ಬಿಡ್ತವೆ. ಆವಾಗ ಅವರ ಒಂದು ವೆಂಟಿಲೇಟರಿ ಕೆಪಾಸಿಟಿ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಇದು ಅವರಿಗೆ ಮತ್ತೆ ಮತ್ತೆ ಆಸ್ಪತ್ರೆಗೆ ಬರಬೇಕು ಅನ್ನೋ ಒಂದು ಪರಿಸ್ಥಿತಿ ಬರ್ತಾ ಇರುತ್ತೆ. ಸೊ ಇದು ಆಲ್ ಆಫ್ ಎ ಸಡನ್ ತುಂಬಾ ಬ್ರಾಂಕೋಸ್ಪಾಸಮ್ ಆಗಿ ಉಸಿರು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸಂದರ್ಭಕ್ಕೆ ನಾವು ಲಂಗ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಇದು ಆಸ್ಮಾ ಪೇಷಂಟ್ಸ್ ಇರಬಹುದು, COPD ಪೇಷಂಟ್ಸ್ ಇರಬಹುದು, ಕ್ರಾನಿಕ್ ಬ್ರಾಂಕೈಟಿಸ್ ಪೇಷಂಟ್ಸ್ ಇರಬಹುದು, ಅವರಲ್ಲಿ ಕಂಡುಬರುವಂತ ಒಂದು ಸಮಸ್ಯೆ ಅಂತ. ಈ ಚಳಿಗಾಲದಲ್ಲಿ ನಾವು ಯಾವ ರೀತಿ ನಮ್ಮ ಲಂಗ್ಸ್ ಅನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಏನೇನ್ ಮಾಡಬೇಕಾಗತ್ತೆ, ಹೇಗೆ ಅಂತ? ಸೊ ಚಳಿಗಾಲದಲ್ಲಿ ಏನಾಗುತ್ತೆ, ಪಾಲನ್ಸ್ ನಮ್ಮ ವಾತಾವರಣದಲ್ಲಿ ತುಂಬಾ ಹೇರಳವಾಗಿ ಕಂಡು ಬರುತ್ತೆ. ಅದು ಕಾಣಿಸೋದಿಲ್ಲ, ಬಟ್ ಇರುತ್ತೆ. ಸೊ ಅದನ್ನ ನಾವು ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವಾತಾವರಣದಲ್ಲಿ ಸ್ವಲ್ಪ ತುಂಬಾ ಥಂಡಿ ಇದೆ ಅಂತಂದಾಗ ಆದಷ್ಟು ಬೆಚ್ಚಗಿರ್ಬೇಕು. ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದಾಗ ಮಾಸ್ಕ್ ಬಳಕೆ ಮಾಡಿದ್ರೆ ಒಳ್ಳೇದು. ಮನೆಯಲ್ಲೇ ನಾವು ಇದ್ದೀವಿ ಅಂತಂದಾಗ ಮನೆಯಲ್ಲಿ ನಮ್ಮ ಬೂಸ್ಟ್ ಹಿಡಿದಿರಬಹುದು ಗೋಡೆಗಳ ಮೇಲೆ ಮತ್ತೆ ಕಿಟಕಿಗಳ ಮೇಲೆ, ಅದನ್ನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಾವು ಪ್ರಯತ್ನ ಪಡಬೇಕು. ಮತ್ತೆ ಮನೆ ಒಳಗಡೆ ಬಳಸುವಂತಹ ಅಗರಬತ್ತಿ ಆಗಿರಬಹುದು, ಸೊಳ್ಳೆ ಕಾಯಿಲ್ ಇರಬಹುದು, ಸೊಳ್ಳೆ ಓಡಿಸ್ಲಿಕ್ಕೆ ಕಾಯಿಲ್, ಮತ್ತೆ ಬೇರೆದು ಹೊಗೆ ಹಾಕುವಂಥದ್ದು. ಹಳ್ಳಿಗಳ ಕಡೆ ಅಂತಂದ್ರೆ ಬೆರಣಿ ತಟ್ಟಿ ಅದನ್ನ ಸುಡ್ತಾರೆ. ಸೊ ಅದನ್ನ ಮಾಡಬಾರ್ದು. ಕೆರೋಸಿನ್, ಹೌದು, ಮತ್ತೆ ಕೆರೋಸಿನ್ ಸ್ಟವ್ ಹಾಕೋದು. ಮತ್ತೆ ನಗರದಲ್ಲಿ ಅಂತಂದ್ರೆ ಅಲ್ಲೇ ಕಸನೆಲ್ಲ ಒಂದೇ ಕಡೆ ರಾಶಿ ಮಾಡ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ, ಅದನ್ನ ಮಾಡಬಾರದು. ಸೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಆಲ್ರೆಡಿ ನಮ್ಮ ವಾತಾವರಣದಲ್ಲಿ ಥಂಡಿ ಹವಾ ಇದೆ, ಪ್ಲಸ್ ಇದನ್ನು ಬಂದಾಗ ಅದು ಸ್ಮಾಗ್ ಅನ್ನೋದು ಒಂದು ಕ್ರಿಯೇಟ್ ಆಗತ್ತೆ. ಅದು ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರೋರಿಗೆ ಇನ್ನೂ ತುಂಬಾ ಹಾನಿಕಾರಕ. ಸೊ ಅದನ್ನ ಮಾಡಬಾರ್ದು. ಈಗ ಸಾಕಷ್ಟು ಕಡಿಮೆ ಆಗಿದೆ ಈಗ ಒಲೆ ಉರಿಸುವಂತದ್ದು, ಒಲೆ ಇದು ಮಾಡುವಂತದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉಜ್ವಲ ಬಂದ್ಮೇಲೆ, ಹೌದು. ಸೊ ಆ ನಂತರ ನೀವು ಈ ವಿಚಾರದಲ್ಲಿ ಈ ಯೋಜನೆಯ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ವಾಸ್ತವಿಕವಾಗಿ ನೀವು ಕಂಡಾಗ ಏನಾದ್ರು ಬದಲಾವಣೆಗಳು, ಸುಧಾರಣೆಗಳಾಗಿದ್ದಾವೆ? ನಮ್ಮ ಒಂದೇನು ಹೇಳಬೇಕು ಅಂತಂದ್ರೆ, ಮುಂಚೆ ತುಂಬಾ ಗೊತ್ತಿಲ್ಲದೆ ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರ್ತಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ. ಇವಾಗಿನ ಕಾಲದಲ್ಲಿ ಸ್ಮೋಕಿಂಗ್ ಅಂತೂ ಮುಂಚೆಯಿಂದನೂ ನಾವು ಹೇಳ್ತಾ ಇದ್ದೀವಿ, ಸ್ಮೋಕ್ ಮಾಡಬೇಡಿ, ಧೂಮ್ರಪಾನ ಮಾಡಬಾರ್ದು ಅಂತಾನೆ ಹೇಳ್ತೀವಿ. ಆದ್ರೂ ಅದನ್ನ ತಗೊಂಡಿಲ್ಲ ಅಂತಂದ್ರೆ ನಮಗೆ ಜೀವನ ನಡೆಸೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಇವತ್ತಿನ ದಿನದಲ್ಲಿ ಧೂಮ್ರಪಾನಕ್ಕೆ ವಶೀಕರಣ ಆಗ್ಬಿಟ್ಟಿದ್ದಾರೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಅವರ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅದನ್ನ ಅವರು ಮಾಡಿದ್ರೆ ಒಳ್ಳೇದು. ಸೊ ಇನ್ನೂ ಬೇರೆ ವಿಚಾರಗಳು ನಾವು ಹೇಳಬೇಕು ಅಂತಂದ್ರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೇನು ಏರುಪೇರು ಆಗ್ತಾ ಇದೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿ ನಮ್ಮ ಸುತ್ತಮುತ್ತಲು ನಾವು ಪರಿಸರನ ಚೆನ್ನಾಗಿ ಇಟ್ಕೊಂಡ್ರೆ ಅದು ಒಳ್ಳೇದು. ನಮ್ಮ ಲಂಗ್ಸು ಕೂಡ ಬಹಳ ಪ್ರಮುಖವಾದ ಒಂದು ಅಂಗ, ನಮ್ಮ ದೇಹಕ್ಕೆ ಬಹಳ ಪ್ರಮುಖವಾದ ಅವಿಭಾಜ್ಯವಾದ ಒಂದು ಬಹಳ ಅಂಗ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ದಂಗೆ ನೋಡಿ, ಕೋವಿಡ್ ಟೈಮಲ್ಲಿ ಎಷ್ಟು ಆಕಾಶ ಶುಭ್ರ ನೀಲಿಯಾಗಿ ಕಾಣ್ತಾ ಇತ್ತು, ಎಷ್ಟು ಅದ್ಭುತವಾಗಿತ್ತು ಪರಿಸರ, ನಮ್ದೆಲ್ಲ ಮಾಲಿನ್ಯ ರಹಿತವಾಗಿತ್ತು. ನಾವು ಏನು ಆಗಲ್ಲ ಅಂತ ನೀವು ಉದಾಸೀನ ಮಾಡ್ಕೊಂಡು ಹೋಗುವಂಥವ್ರೆ ಹೆಚ್ಚು. ನೀವು ಹೇಳಿದ್ರಿ ಧೂಮಪಾನ, ಈ ಥರದ್ದು ಸುಮಾರು ಸಮಸ್ಯೆಗಳು ಕಂಡು ಬರ್ತವೆ, ಸುಮಾರು ಇದಾಗತ್ತೆ. ಅವ್ರಿಗೆ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಕೂಡ ಅದು ಮುಂದುವರಿಸ್ತಾರೆ. ಈ ಉದಾಸೀನ ಮಾಡುವಂಥವ್ರಿಗೆ ನೀವು ಅವ್ರಿಗೆ ಏನು ಕಿವಿ ಮಾತು ಏನು ಹೇಳ್ತೀರಿ? ಯಾವ ರೀತಿ ಹೇಗಿರ್ಬೇಕು, ಜೀವನ ಶೈಲಿ ಹೇಗಿರ್ಬೇಕು, ಯಾವ ರೀತಿ ರೂಢಿಸ್ಕೊಳ್ಬೇಕು, ಇದರಿಂದ ಹೊರಗಡೆ ಬರುವಂತ ವಿಧಾನಗಳ ಬಗ್ಗೆ ಏನಾದ್ರು ನೀವು ಸಲಹೆ ಮಾಡೋದಾದ್ರೆ?
ಒಂದು ನಮ್ಮ ದೇಹದ ತೂಕ ಅದನ್ನ ಎಷ್ಟು ನಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇದೆ ಅದನ್ನ ಒಂದು ಮೇಂಟೈನ್ ಮಾಡ್ಕೊಂಡ್ ಬರಬೇಕು. ಎರಡನೇದು ಆಹಾರ ಪದ್ಧತಿಯಲ್ಲಿ ಎಷ್ಟು ಒಳ್ಳೆ ಆಹಾರ, ಸೊ ಪ್ರಾಸೆಸ್ಡ್ ಫುಡ್ಸ್ ಮತ್ತೆ ತುಂಬಾನೇ ರಿಫೈನ್ಡ್ ಫುಡ್ಸ್ ಇದರದ್ದು ಬಳಕೆ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು. ಮೂರನೇದು ಮನೆಯಲ್ಲೇ ನೀವು ಎಷ್ಟಾಗತ್ತೋ ಅಷ್ಟು ಅಡುಗೆ ಮಾಡ್ಕೊಂಡ್ರೆ ಒಳ್ಳೇದು. ಅಡುಗೆ ಕಲ್ತ್ಕೊಂಡ್ರೆ ಎಲ್ಲರೂ ಒಳ್ಳೇದೇ, ನಿಮ್ಮ ಅಡುಗೆನ ನೀವೇ ಮಾಡ್ಕೊಂಡ್ರೆ ಒಳ್ಳೇದು. ಆದಷ್ಟು ನೀವು ಹೋಟೆಲ್ ಮತ್ತೆ ಇನ್ನೊಂದು ಢಾಬಾ ಅಲ್ಲಿ ಹೋದಾಗ ಏನಾಗುತ್ತೆ, ಆ ಪ್ರೆಷರಲ್ಲಿ ಅವರು ಬೇಗ ಇದು ಮಾಡ್ತಾರೆ, ಅದು ಸರಿಯಾಗಿ ಅಡುಗೆ ಸರಿಯಾಗಿ ಪ್ರೊಸೆಸ್ ಆಗಿರೋದಿಲ್ಲ, ಕುಕ್ ಆಗಿರೋದಿಲ್ಲ. ಸೊ ಅವಾಗ ಅದರಿಂದನೂ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರುವಂಥ ಸಾಧ್ಯತೆಗಳಿರ್ತವೆ. ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಾ ಇದೆ. ಸೊ ಜಂಕ್ ಫುಡ್ ಆ ಅಭ್ಯಾಸನ ಚಿಕ್ಕ ಮಕ್ಕಳಿಂದಾನೇ ನಾವು ಅದನ್ನ ರೂಢಿ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಒಳ್ಳೇದಲ್ಲ. ಸೊ ಮಕ್ಕಳಲ್ಲೂ ಆ ಅರಿವು ಮೂಡಿಸ್ಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬೊಜ್ಜು ತುಂಬಾನೇ ಸಾಮಾನ್ಯ ಆಗ್ಬಿಟ್ಟಿದೆ. ಮುಂಚೆ ಆಹಾರ ಇಲ್ಲದೆ ಸಾಯ್ತಾ ಇದ್ರು ಜನ, ಇವಾಗ ಆಹಾರ ಜಾಸ್ತಿ ಆಗಿ ಸಾಯ್ತಾ ಇದ್ದಾರೆ. ಅತಿ ಹೆಚ್ಚು ಪೌಷ್ಟಿಕ ಭರಿತ ಆಹಾರ ಸಿಗ್ತಾ ಇರೋ, ಅದರಲ್ಲಿ ಪೌಷ್ಟಿಕಾಂಶ ಯುಕ್ತ ಆಹಾರ ಸಿಗ್ತಾ ಇಲ್ಲ. ಪೌಷ್ಟಿಕಾಂಶ ಯುಕ್ತ ಇಲ್ಲ, ಬರೀ ಕ್ಯಾಲರೀಸ್ ಜಾಸ್ತಿ ಇದೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೌದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಫೈಟೋ ನ್ಯೂಟ್ರಿಯೆಂಟ್ಸ್ ಇರುವಂತದ್ದು ತರಕಾರಿಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ. ಸೊ ಇದನ್ನ ತುಂಬಾ ಕಡಿಮೆ ತಿಂತಾ ಇದ್ದಾರೆ, ಅದನ್ನ ಜಾಸ್ತಿ ಮಾಡ್ಕೊಬೇಕು. ನನ್ನ ಒಂದು ನ್ಯೂಟ್ರಿಟಿವ್ ಆಸ್ಪೆಕ್ಟ್ ನೋಡೋದಾದ್ರೆ ನನ್ನ ತಟ್ಟೆಯಲ್ಲಿ ಹಸಿರು ಮತ್ತು ಕಲರ್ಫುಲ್ ಐಟಮ್ಸ್ ಜಾಸ್ತಿ ಇರಬೇಕು, ರೈಸ್ ಐಟಮ್ಸ್ ತುಂಬಾ ಕಡಿಮೆ ಇರಬೇಕು. ಇದ್ರ ಆಪೋಸಿಟ್ ಮಾಡ್ತಾ ಇರ್ತೀವಿ ನಾವು, ಅದನ್ನ ಮಾಡದೇ ಇರೋದು ಒಳ್ಳೇದು. ಮತ್ತೆ ದಿನನಿತ್ಯ ವ್ಯಾಯಾಮ, ಯೋಗಾಭ್ಯಾಸ, ಪ್ರಾಣಾಯಾಮ ಇದು ನಮ್ಮ ಶ್ವಾಸಕೋಶಗಳಿಗೆ ಪ್ರೊಟೆಕ್ಷನ್, ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ದಂಗೆ. ನಮ್ಮ ದೇಶಕ್ಕೆ ಹೇಗೆ ನಾವು ಗಡಿ ಭದ್ರತಾ ಸಿಬ್ಬಂದಿಗಳಿದ್ದಾರೆ, ಆರ್ಮಿ ಇದೆ, ಇಂಡಿಯನ್ ಏರ್ಫೋರ್ಸ್ ಇದೆ, ಮತ್ತೆ ನೇವಿ ಹೇಗಿದೆ, ಅದೇ ತರ ನಮಗೆ ನಮ್ಮಲ್ಲೇ ಈ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇದ್ದೇ ಇದೆ. ಸೊ ಅದನ್ನ ನಾವು ವೃದ್ಧಿಪಡಿಸ್ಕೊಬೇಕು ಅಂತಂದ್ರೆ ದಿನನಿತ್ಯದ ಆಹಾರ, ವ್ಯಾಯಾಮ ನಿಯಮವಾಗಿ ಒಂದು ರಿಲಿಜಿಯಸ್ ಆಗಿ ನೀವು ಫಾಲೋ ಮಾಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು. ಸೊ ನೀವು ಬೇರೆಯವ್ರು ಯಾರೋ ಹೇಳಿ ನಿಮಗೆ ಮಾಡಿಸ್ಬೇಕು ಅಂತ ಏನಿಲ್ಲ. ಸೊ ನೀವು ನಿಮ್ಮ ಆರೋಗ್ಯನ ಮೇಂಟೈನ್ ಮಾಡಬೇಕು ಅಂತಂದ್ರೆ ನಿಮ್ಮ ದಿನನಿತ್ಯದ ಯೋಗಾಭ್ಯಾಸ ಮತ್ತೆ ವ್ಯಾಯಾಮನ ನೀವು ಮಾಡಲೇಬೇಕು. ದೈನಿಕ ಬಹಳ ಮುಖ್ಯ. ಸೊ ನಿಮ್ಮ ದೇಹದ ತೂಕನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಆಹಾರ ನಿಯಮಿತವಾಗಿ ತಗೊಳ್ಳಿ, ಎಷ್ಟು ಬೇಕು ಅಷ್ಟು, ಓವರ್ ಈಟಿಂಗ್ ಬೇಡ, ಮತ್ತೆ ವ್ಯಾಯಾಮ ಡೈಲಿ ಮಾಡಿದ್ರೆ ಒಳ್ಳೇದು. ಈಗ ನೋಡಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಾರೆ, ಕೇಂದ್ರ ಸರ್ಕಾರನೇ ಅಧ್ಯಯನ ಮಾಡುವಂತ ಸನ್ನಿವೇಶ, ಇಲ್ಲಿನ ವಾಯು ಗುಣಮಟ್ಟ ಇರ್ಬೋದು, ಒಟ್ಟಾರೆ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ವಿಕೋಪಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಈ ಕೇಂದ್ರ ಸರ್ಕಾರದ ಅಧ್ಯಯನದಲ್ಲಿ ಒಂದು ಸಮಗ್ರವಾದ, ಒಂದು ವ್ಯಾಪಕವಾದ ಒಂದು ವಿಶ್ಲೇಷಣೆ ಮತ್ತೆ ಸೂಕ್ತ ಒಂದು ಇದು ಸಿಗಬಹುದು ಅನ್ನೋ ನಿರೀಕ್ಷೆ ಇದೆಯಾ ಅಂತ? ಯಾಕೆ ಅಂತಂದ್ರೆ ನಾವು ತುಂಬಾ ನಿರ್ಲಕ್ಷ್ಯ ಮಾಡ್ತೀವಿ ವಾಯು ಮಾಲಿನ್ಯದ ವಿಚಾರದಲ್ಲಿ, ತುಂಬಾ ನಿರ್ಲಕ್ಷ್ಯ ವಹಿಸ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಏನ್ ಅನ್ಸುತ್ತೆ ನೀವು ತಜ್ಞ ವೈದ್ಯರಾಗಿ ನೀವು ಅದನ್ನ? ಒಂದೇನು ಅಂತಂದ್ರೆ ಸರ್ಕಾರದಿಂದ ಒಂದು ಮಾನದಂಡ ಅದನ್ನ ಮಾಡಿಬಿಟ್ರೆ ಎಲ್ಲರಿಗೂ ಅದನ್ನ ಫಾಲೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಸರ್ಕಾರದಿಂದ ಬಂದಾಗಲೇ ಒಂದು ಅರಿವು ಮೂಡೋ ಸಾಧ್ಯತೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಎರಡನೇದು, ಶಂಕದಿಂದ ಬಂದ್ರೇನೆ ತೀರ್ಥ. ಸೊ ಆ ಶಂಕದಿಂದ ಬಂದಾಗ ಅರಿವು ಮೂಡಿಸೋದು ತುಂಬಾ ಈಸಿ ಆಗ್ಬಿಡತ್ತೆ. ಮೂರನೇ ಟೈಮಲ್ಲಿ ಅಷ್ಟೇ ಉದಾಹರಣೆ ತಗೊಳ್ಳೋದಾದ್ರೆ, ಸರ್ಕಾರ ಮಾರ್ಗದರ್ಶನ ನೀಡಲಿಲ್ಲ ಅಂದಿದ್ರೆ ಹೌದು ನಮ್ಮ ಸಮಸ್ಯೆ ಎಷ್ಟು ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿ ಹೆಂಗಿಂಗ್ ಆಗಿರೋದು, ಎಷ್ಟು ಜನಕ್ಕೆ ಸಮಸ್ಯೆ ಆಗಿರೋದು, ಎಷ್ಟು ಜನಕ್ಕೆ ರೋಗ ವ್ಯಾಪಿಸಿರೋದು, ಸೋಂಕೆಲ್ಲ. ಹೌದು. ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಏನಾಗ್ತಿದೆ ಅಂತಂದ್ರೆ ಐಡೆಂಟಿಫೈಡ್ ಪ್ರೊಡಕ್ಷನ್ ಆಫ್ ಸಮ್ ಸಬ್ಸ್ಟೆನ್ಸಸ್ ಏನಂತಂದ್ರೆ ಅದು ಸರ್ಕಾರದ ಗಮನಕ್ಕೆ ಬರೋದೇ ಇಲ್ಲ, ಎಲ್ಲೆಲ್ಲೋ ಏನೇನೋ ತಯಾರಿಕೆ ಆಗ್ತಾ ಇದೆ. ಸೊ ಅದನ್ನ ನಮ್ಮಲ್ಲೇ ನಾವು ಕಡಿವಾಣ ಹಾಕಬೇಕು. ಸೊ ಜನರ ಅರ್ಥ ಮಾಡ್ಕೊಬೇಕು, ಜನರಿಗೆ ಅದು ಅರ್ಥ ಆಗಿ ನಾವು ಮಾಡ್ತಿರೋಂಥದ್ದು ನಮ್ಮ ಮುಂದಿನ ಪೀಳಿಗೆಗೂ ಅದು ಅಫೆಕ್ಟ್ ಆಗತ್ತೆ, ಇದು ಜನರಿಗೆ ಗೊತ್ತಿರಬೇಕು. ಸೊ ಸಣ್ಣ ಪುಟ್ಟ ಉದ್ಯಮಿಗಳು ಹಾಗಾಗಿ ಅಣಬೆಗಳ ತರ ಬರ್ತಾ ಇದೆ. ಸೊ ಅಲ್ಲಿ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಎಲ್ಲಾ ಹಂತದಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಜನರೇ ಅರ್ಥ ಮಾಡಿದ್ರೆ ಒಳ್ಳೇದು. ಮತ್ತೆ ಇನ್ನೊಂದು ಮೇನ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಂತ ಬಂದಾಗ, ಟ್ರೀಟ್ಮೆಂಟ್ ಚಿಕಿತ್ಸೆ ಉಚಿತವಾಗಿದೆ, ಆದ್ರೆ ಆರೈಕೆ ನಮ್ಮ ಕೈಯಲ್ಲಿದೆ. ಸೊ ಆ ಆರೈಕೆನ ನಾವು ಮಾಡ್ಕೊಬೇಕು. ಅಂದ್ರೆ ಈಗ ಡಾಕ್ಟ್ರೇ, ಯಾವ ಲಕ್ಷಣಗಳು ಕಂಡು ಬರ್ತವೆ ನಂಗೇನೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ಬೇಕು ಅಂತಂದ್ರೆ, ನನ್ನ ಶ್ವಾಸಕೋಶದಲ್ಲಿ ಏನೋ ಸಮಸ್ಯೆ ಇದೆ, ಏನೋ ಇದಾಗ್ತಾ ಇದೆ ಅಂತ ಅನ್ನೋದು ಯಾವ ಲಕ್ಷಣಗಳಿಂದ ಕಂಡುಹಿಡಿಯಬಹುದು ಅಂತ?
ತುಂಬಾ ಸಿಂಪಲ್. ಇವಾಗ ನಾನು ಬೆಳಗ್ಗೆ ಎದ್ದು ಹಾಲು ತರೋದಕ್ಕೆ ಅಂತ ಅನ್ಬಿಟ್ಟು ಹಾಲಿನ ಅಂಗಡಿ ತನಕ ಹೋಗ್ತಾ ಇದ್ದೆ, ಅದು ಇವಾಗ ಆಗ್ತಾ ಇಲ್ಲ. ಸೊ ಹೋಗಿ ಬರ್ತಾ ಇದ್ದೆ ಆರಾಮಾಗಿ, ಆಗ್ತಾ ಇಲ್ಲ. ಮುಂಚೆ ನಾವು ಹಳ್ಳಿಗಳ ಇಂದ ಜನರು ಬರ್ತಿದ್ದಾಗ ನಾವು ಕೇಳ್ತಿದ್ವಿ, ನಿಮ್ ಜಮೀನಿಗೆ ಹೋಗ್ತಿದ್ರಲ್ಲ ಇವಾಗ ಹೋಗಿ ಬರಕ್ ಆಗ್ತಿದ್ಯಾ ಅಂತ. ಸೊ ಆ ಡಿಸ್ಟೆನ್ಸ್, ನಿಮ್ಮ ವಾಕಿಂಗ್ ಡಿಸ್ಟೆನ್ಸ್ ಕಡಿಮೆ ಆಗ್ತಿದ್ಯಾ ನೋಡ್ಕೊಳ್ಳಿ ಒಂದು. ಎರಡನೇದು, ನಿಮ್ಮ ಮನೆಯಲ್ಲೇ 4 ಫ್ಲೋರ್ ನಾನು ಮುಂಚೆ ತುಂಬಾ ಚೆನ್ನಾಗಿ ಹತ್ತಿ ಇಳಿತಾ ಇದ್ದೆ, ಇವಾಗ ಆಗ್ತಾ ಇಲ್ಲ. ಸೊ ಅಲ್ಲಿ ಬ್ರೆತ್ಲೆಸ್ನೆಸ್ ಡೆವಲಪ್ ಆಗ್ತಾ ಇದೆಯಾ ಅದೊಂದು ನೋಡ್ಕೊಳ್ಳಿ. ಮತ್ತೆ ಆಗಿಂದಾಗೆ ಕೆಮ್ಮು, ಸ್ವಲ್ಪ ಶೀತ ಬರೋ ಹಾಗಿಲ್ಲ, ಅಲ್ಲಿ ನನಗೆ ಕೆಮ್ಮು ಬರ್ತಾ ಇದೆ, ಕಫ ಬರ್ತಾ ಇದೆ, ಮತ್ತೆ ನನ್ನ ಚಟುವಟಿಕೆಗಳಲ್ಲಿ ನಿಶಕ್ತಿ ಬರ್ತಾ ಇದೆ. ಸೊ ಈ ನಿಶಕ್ತಿ ಯಾಕೆ ಬರ್ತಾ ಇದೆ? ಸೊ ಇದನ್ನ ನೀವು ಒಬ್ರು ವೈದ್ಯರ ಹತ್ರ ಹೋಗಿ ಎಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಒಂದ್ಸಲ ಕನ್ಫರ್ಮೇಶನ್ ತಗೊಂಡು ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ಯಾವ ಕಾಯಿಲೆ ಬರ್ತಾ ಇದೆ. ಸೊ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಲ್ಲ ಹಾರ್ಟ್ ರಿಲೇಟೆಡ್ ಇಲ್ಲ ಲಂಗ್ಸ್ ರಿಲೇಟೆಡ್ ನಮಗೆ ಗೊತ್ತಾಗುತ್ತೆ. ಮತ್ತೆ ಅಭ್ಯಾಸಗಳು, ಧೂಮ್ರಪಾನ, ಮದ್ಯಪಾನ ಮತ್ತೆ ಇತರ ಅಭ್ಯಾಸಗಳು, ಇದಕ್ಕೆ ತುತ್ತಾಗಬಾರದು ಜನ. ಇದನ್ನ ನಾವು ಹೇಳ್ತಾನೆ ಇದ್ದೀವಿ, ಬಟ್ ಜನರು ಅದನ್ನ ತಿಳ್ಕೊಳ್ತಾ ಇಲ್ಲ. ಬಹಳ ಮುಖ್ಯವಾದಂತ ವಿಚಾರ ಅದು. ಡಾಕ್ಟರ್, ಈಗ ಈ ಒಂದು ಸಮಸ್ಯೆಗೆ ನಾವು ಬಳಸುವಂತಹ ಖಾದ್ಯ ತೈಲಗಳು ಏನಾದ್ರು ಕಾರಣ ಆಗ್ತಾವ ನಮ್ಮ ಲಂಗ್ಸ್ ಮೇಲೆ? ಅದು ಕೂಡ ಏನಾದ್ರು ಎಫೆಕ್ಟ್ ಆಗತ್ತಾ ಅಂತ? ಒಂದೇನು ಅಂತಂದ್ರೆ ಇನ್ಫ್ಲಮೇಟರಿ ಪ್ರಾಸೆಸ್ ಬಾಡಿಯಲ್ಲಿ ಹೇಗ್ ಬೇಕಾದ್ರೂ ಬರಬಹುದು. ಸೊ ಆ ಇನ್ಫ್ಲಮೇಟರಿ ಪ್ರಾಸೆಸ್ ಇವಾಗ ನಿಮ್ಮ ಬೊಜ್ಜು ಅದರಿಂದಾನೂ ಬರಬಹುದು, ಮತ್ತೆ ಹೊರಗಡಿನ ವಾಯು ಮಾಲಿನ್ಯ ಹಾಗೂ ವಾಯುವಿಂದಾನೂ ಬರಬಹುದು. ಸೊ ನಾವು ಬಳಸುವಂತಹ ಇಂಧನಗಳು ಅದನ್ನು ಇಂಪಾರ್ಟೆಂಟ್. ಇವಾಗ ಸೋಲಾರ್ ಬೇಸ್ಡ್ ನೀವು ಇಂಡಕ್ಷನ್ ಸ್ಟವ್ಸ್ ಯೂಸ್ ಮಾಡೋದಾಗ್ಲಿ, ಇಲ್ಲ ಬೇರೆ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿನ ನೀವು ಯೂಸ್ ಮಾಡೋದೇ ಆದ್ರೆ ನಿಮ್ಮ ಪರಿಸರದ ಮೇಲೆ ಆಗ್ತಿರುವಂತಹ ಪರಿಣಾಮಗಳನ್ನ ನೀವೇ ಕಡಿವಾಣ ಹಾಕ್ತಾ ಇದ್ದೀರಾ. ಸೊ ಮನೆಗಳಲ್ಲಿ ನೀವು ಹೇಳೋದಾದ್ರೆ ನಾವು ಬಳಸುವಂತಹ ಎಣ್ಣೆ, ಯಾವುದು ಎಣ್ಣೆನೂ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ಸೊ ಎಲ್ಲಾನು ಅದರದೇ ಒಂದು ಪೊಟೆನ್ಶಿಯಲ್ ಇರುತ್ತೆ. ನಾನು ಇವಾಗ ಪರ್ಟಿಕ್ಯುಲರ್ ಇದು ಎಣ್ಣೆ ಯೂಸ್ ಮಾಡ್ಬಿಟ್ರೆ ನನಗೆ ಹಾರ್ಟ್ ಅಟ್ಯಾಕ್ ಬರೋದೇ ಇಲ್ಲ, ಆತರ ಏನೂ ಇಲ್ಲ. ಕೆಲವೊಂದು ಈ ಒಂದು ಎಣ್ಣೆ ಯೂಸ್ ಮಾಡ್ಬಿಟ್ರೆ ನಿಮಗೆ ಯಾವುದೇ ಕಾಯಿಲೆ ಬರೋದಿಲ್ಲ, ಆತರ ಏನು ಇಲ್ಲ, ಅಷ್ಟೇ. ಸೊ ಎಲ್ಲರಿಗೂ ಅವರ ಒಂದು ಬಾಡಿಗೆ ತಕ್ಕಂತೆ ಏನೇನ್ ಬೇಕು ಅದನ್ನ ತಿಂಗಳಿಗೆ ಇದೊಂದು ಪ್ಯಾಕೆಟ್ ತಗೊಂಡ್ಬಂದ್ವಿ, ಮುಂದಿನ ತಿಂಗಳು ಬೇರೆ ಇನ್ನೊಂದು ಎಣ್ಣೆ ತಗೊಂಡ್ಬಂದ್ವಿ, ಮುಂದಿನ ತಿಂಗಳು ಇನ್ನೊಂದು ಎಣ್ಣೆ, ಅದನ್ನ ರೀಪ್ಲೇಸ್ ಮಾಡ್ಕೊಂಡ್ರೆ ಒಳ್ಳೇದು. ಇದು ಹೃದ್ರೋಗ ತಜ್ಞರು ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಮತ್ತೆ ನಿಯಮಿತವಾದ ರೊಟೇಷನ್ ಇರಲಿ. ಹೌದು. ಸಣ್ಣ ಮಕ್ಕಳಲ್ಲೂ ಕೂಡ ಈ ತರದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸಣ್ಣ ಮಕ್ಕಳಲ್ಲಿ ಕಂಡು ಬರುವಂತ ಸಮಸ್ಯೆಗಳೇನು, ಯಾವ ರೀತಿ ಪಟ್ಟಿ ಮಾಡ್ತೀರಾ ಸಂಬಂಧಪಟ್ಟ ಹಾಗೆ? ಹೌದು. ಸೊ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ, ಅವರಿಗೆ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗುವಂಥದ್ದು ಸ್ವಲ್ಪ ಕಡಿಮೆನೆ. ಬಟ್ ನಿಮೋನಿಯಾ ಅನ್ನೋದು ಯಾವ ವಯಸ್ಸಲ್ಲೂ ಬರಬಹುದು. ಸೊ ಲೆಸ್ ದ್ಯಾನ್ 5 years, 5 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ತುಂಬಾ ತೀವ್ರತೆ ಇಂದ ಬರುವಂಥದ್ದು ನಾವು ಕಾಣ್ತೀವಿ, ನೋಡ್ತೇವೆ. ಸೊ ಇವರಲ್ಲಿ ಕಾಲಕ್ಕೆ ತಕ್ಕಂತೆ ಅವರಿಗೆ ಚುಚ್ಚುಮದ್ದುಗಳು ಯಾವುದಿದೆ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಪ್ರಕಾರ ಅದನ್ನ ರೆಗ್ಯುಲರ್ ಆಗಿ ಕೊಡಬೇಕು. ಅದನ್ನ ಕೊಡ್ಲಿಲ್ಲ ಅಂತಂದಾಗ ಅವರಿಗೆ ನಿಮೋನಿಯಾ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕೊಡಿಸಿದ್ರೆ ಒಳ್ಳೇದು. ಮತ್ತೆ ಅವರ ಮಕ್ಕಳಲ್ಲಿ ಏನಾಗ್ಬಿಡುತ್ತೆ, ಅಸ್ತಮಾ ಉಲ್ಬಣ ಆಗುವಂಥದ್ದು ತುಂಬಾ ಕಾಮನ್. ಸೊ ಅವರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇಲ್ಲದೆ ಇರಬಹುದು. ಸೊ ಸೆಲ್ಸ್ ಇರಬಹುದು, ಬಟ್ ಆ ಸೆಲ್ಯುಲಾರ್ ಮೀಡಿಯೇಟೆಡ್ ಇಮ್ಯುನಿಟಿ ಡೆವಲಪ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ. ಸೊ ಅಲ್ಲಿವರೆಗೂ ಅವರು ಒಂಥರ ತುಂಬಾ ಸೂಕ್ಷ್ಮವಾಗಿ ಅವ್ರನ್ನ ನೋಡ್ಕೊಬೇಕು. ಸೊ ಅದು ಉಲ್ಬಣ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಬೇಕು. ಸೊ ಮಕ್ಕಳಲ್ಲಿ ಇದನ್ನ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಸೊ ಅದನ್ನ ಪ್ರಿವೆಂಟ್ ಮಾಡಿದ್ರೆ ಒಳ್ಳೆಯದು. ಹಿರಿಯ ನಾಗರಿಕರಲ್ಲಿ ಏನೇನು ಸಮಸ್ಯೆಗಳು? ಹಿರಿಯ ನಾಗರಿಕರಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದಲ್ಲ ಇನ್ನೊಂದು ಆರೋಗ್ಯದ ಸಮಸ್ಯೆ ಇರುತ್ತೆ. ಸೊ ಆ ಆರೋಗ್ಯದ ಸಮಸ್ಯೆ ಇರುವಾಗ ಅವರ ಒಂದು ಮೆಡಿಸಿನ್ಸ್ ಏನಿದೆ ರೆಗ್ಯುಲರ್ ಆಗಿ ತಗೊಬೇಕು. ವೈದ್ಯರ ಸಲಹೆ ಇಲ್ಲದೆ ಅವರು ನಿಲ್ಲಿಸಬಾರದು. ವ್ಯಾಯಾಮ ರೆಗ್ಯುಲರ್ ಆಗಿ ಮಾಡಬೇಕು, ಎಷ್ಟಾಗತ್ತೋ ಅಷ್ಟು ಮಾಡಬೇಕು. ಮತ್ತೆ ಇನ್ನೊಂದು ರೆಗ್ಯುಲರ್ ಫಾಲೋ ಅಪ್ಸ್ ಬರಬೇಕು. ಯಾವಾಗ ಬರಬೇಕು, ಮುಂದಿನ ಎಷ್ಟು ದಿನದ ನಂತರ ಅಂತ ಅದನ್ನ ಮುಂಚೆನೆ ಕೇಳ್ಕೊಂಡ್ರೆ ವೈದ್ಯರು ಹೇಳ್ತೀವಿ. ಸೊ ಅದನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ಸ್ ಬಂದ್ರೆ ತುಂಬಾ ಒಳ್ಳೇದು. ಮತ್ತೆ ವಯಸ್ಸಿಗೆ ತಕ್ಕಂತೆ ಅವರ ವ್ಯಾಯಾಮಗಳನ್ನು ಅವರು ಮಾಡಬಹುದು. 100 ವರ್ಷದವರು ವ್ಯಾಯಾಮ ಮಾಡಬಹುದು, ಚಿಕ್ಕ ವಯಸ್ಸವರು ಮಾಡಬಹುದು. ವ್ಯಾಯಾಮ ಎಲ್ಲರಿಗೂ ಮಾಡಿದ್ರೆ ಒಳ್ಳೇದು. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ವ್ಯಾಯಾಮ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಎಲ್ಲ
ಲೈಫ್ ಸ್ಟೈಲ್ ತುಂಬಾ ಈಸಿ ಆಗಬೇಕು, ಸರಳ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ. ಹೌದು. ಈ ನಮ್ಮ ಪ್ಯಾಸಿವ್ ಸ್ಮೋಕರ್ಸ್ದು ಒಂದು ದೊಡ್ಡ ಸಮಸ್ಯೆ ಇದೆ. ಧೂಮಪಾನ ಮಾಡಬಾರ್ದು, ಸರಿ, ಧೂಮಪಾನ ಮಾಡೋರ ಜೊತೆಯಲ್ಲಿ ಇರೋವಂಥವ್ರಿಗೆ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಕಂಡು ಬಂದಿರುವಂಥದ್ದು, ಕ್ಯಾನ್ಸರ್ ಅಂತಹ ಬಹಳ ಗಂಭೀರವಾದ ಕಾಯಿಲೆಗಳು ಕೂಡ ಬಂದಿರುವಂಥದ್ದು ನಾವೆಲ್ಲ ನೋಡ್ತೇವೆ. ಹೌದು. ಆ ವಿಚಾರದಲ್ಲಿ ಏನು? ಸೊ ಏನಾಗುತ್ತೆ, ಇವಾಗ ನಾನು ಸ್ಮೋಕ್ ಮಾಡ್ತಾ ಇದ್ದೇನೆ, ಧೂಮ್ರಪಾನ ಮಾಡ್ತಿದ್ದೇನೆ, ನಾನು ಅದರದ್ದು ಸಿಗರೆಟ್ಟಿನ ಹೊಗೆ ಮಾತ್ರ ನಾನು ತಗೊಂಡು ಅದನ್ನ ಬಿಡ್ತಾ ಇದ್ದೇನೆ. ಸೊ ಇದರಲ್ಲಿ ನನಗೆ ಇಷ್ಟು ಮಾತ್ರ. ಅದೇ ನೀವು ನನ್ನ ಪಕ್ಕದಲ್ಲಿ ಇರ್ತೀರ, ಸೊ ನಾನು ಬಿಡ್ತಾ ಇರುವಂತಹ ಹೊಗೆಯಲ್ಲಿ ನನ್ನ ಲಂಗ್ಸ್ ಅಲ್ಲಿ ಅದು ಪ್ರಾಸೆಸ್ ಆಗಿ ಆ ಒಂದು ಹೊಗೆ ಬರ್ತಾ ಇದೆ, ಅದನ್ನ ನೀವು ಸೇವಿಸ್ತಾ ಇದ್ದೀರಾ. ಸೊ ಇದರಲ್ಲಿ ಕಾರ್ಸಿನೋಜೆನಿಕ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಇದು ಒಂದು ಅಂಶ. ಎರಡನೇದು, ಅದು ವಾತಾವರಣದ ಜೊತೆ ಮಿಕ್ಸ್ ಆಗಿ ನಿಮ್ಮ ಮೈಗೆ ಸೇರ್ತಾ ಇರುವಂಥದ್ದು. ಸೊ ಅವಾಗ ಅದ್ರದ್ದು ಎಫೆಕ್ಟ್ ಜಾಸ್ತಿ. ಸೊ ಜಪಾನಲ್ಲಿ ಮತ್ತೆ ಬೇರೆ ದೇಶಗಳಲ್ಲಿ ಅದನ್ನ ಸ್ಟಡಿ ಮಾಡಿದ್ದಾರೆ. ಆ ಸ್ಟಡಿಯಲ್ಲಿ ಬಂದಿರುವಂತಹ ರಿಸಲ್ಟ್ಸ್ ಏನು ಅಂತಂದ್ರೆ, ಗಂಡಸರು ಮನೆಯಲ್ಲಿ ಒಳಗಡೆ ಯಾರ್ಯಾರು ಧೂಮ್ರಪಾನ ಮಾಡ್ತಾ ಇದ್ರು ಅವರ ಹೆಂಡತಿಯಂದ್ರಲ್ಲಿ ತುಂಬಾ ಕ್ಯಾನ್ಸರ್ ಜಾಸ್ತಿ ಇತ್ತು ಅಂಶ. ಸೊ ಅದು ಏನಕ್ಕೆ ಅಂತಂದಾಗ ಅಧ್ಯಯನ ವರದಿ ಪ್ರಕಾರ ಆ ಥರ ಇತ್ತು. ಸೊ ಅದನ್ನ ಇವಾಗ ನೋಡೋದಾದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಮತ್ತೆ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೀವಿ. ಇವಾಗ ನಾನು ಇಲ್ಲಿ ಸ್ಮೋಕ್ ಮಾಡ್ತಾ ಇದ್ದೇನೆ, ಸೊ ಈ ಒಂದು ವಾತಾವರಣದಲ್ಲಿ ಅಲ್ಲಿ ಇರುವಂತಹ ಬಟ್ಟೆ ಇರಬಹುದು, ಕೆಳಗಡೆ ಇರುವಂತಹ ಜಮಖಾನ ಇರಬಹುದು, ಮ್ಯಾಟ್ ಇರಬಹುದು, ಅದರಲ್ಲಿ ಕೂಡ ಇದು ಹೋಗ್ಬಿಟ್ಟು ಸೇರ್ಕೊಂಡು ಕೆಲವೊಂದು ದಿನಗಳ ನಂತರ ಅದರಿಂದಾನೇ ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಆಗಿ ಅದು ಹೊರಗಡೆ ಬರ್ತದೆ. ಇದನ್ನ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೀವಿ ನಾವು. ಎಸ್ ಸರ್, ಈಗ ಕೊನೆಯದ ಕಿವಿ ಮಾತು ಏನು ಹೇಳ್ತೀರಿ? ಯಾವ ರೀತಿ ನಮ್ಮ ಆರೋಗ್ಯ ರಕ್ಷಣೆ, ನಮ್ಮ ಲಂಗ್ಸ್ ಆರೋಗ್ಯ ರಕ್ಷಣೆ ಮಾಡ್ಕೊಬೇಕು ಅಂತ ಹೇಳ್ತೀರಾ? ಸೊ ವಾಯು ಮಾಲಿನ್ಯ ನಾವು ಡೈನೋಸರ್ ಇದ್ದಾಗ ಕಾಲದಿಂದಾನು ನೋಡ್ತಾನೆ ಬಂದಿದ್ದೀವಿ, ಕೇಳ್ತಾನೆ ಬಂದಿದ್ದೀವಿ. ಇವತ್ತಿಗೂ ಅದು ಇದೆ, ನಾಳೆನೂ ಇದ್ದೇ ಇರುತ್ತೆ. ಅದಕ್ಕೆ ಭಯ ಬೇಡ. ಆದರೆ ನೀವು ನಿಮ್ಮ ಮಟ್ಟದಲ್ಲಿ ಏನೇನು ಮಾಡಬಹುದು ಅದನ್ನ ನೀವು ಅರಿತುಕೊಂಡು ನಿಮ್ಮ ಅಕ್ಕಪಕ್ಕದ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸಿ, ಕಾಲೇಜುಗಳಲ್ಲಿ ಅರಿವು ಮೂಡಿಸಿ, ನಿಮ್ಮ ಸಮುದಾಯದಲ್ಲಿ ನಿಮ್ಮ ಕೆಲವೊಂದು ಸೊಸೈಟಿ ಇರ್ತವೆ, ಅಲ್ಲೇ ನೀವೇ ಒಂದು ಅರಿವು ಕಾರ್ಯಕ್ರಮವನ್ನು ಮೂಡಿಸಿ ಅವರಿಗೆ ಎಲ್ಲರಿಗೂ ಹೇಳ್ಕೊಡಿ. ಎಲ್ಲರಿಗೂ ನೀವು ಒಬ್ರಿಗೊಬ್ರು ಸಹಾಯ ಮಾಡಿ. ನನ್ನ ಮನೆ ಆಯ್ತು, ನಾನಾಯ್ತು, ನನ್ನ ಇದ್ರ ಒಳಗಡೆ ಆಯ್ತು ಬೇಡ. ನಾನು ಚೆನ್ನಾಗಿದ್ದೀನಿ ಅಂತಂದ್ರೆ ನನ್ನ ಅಕ್ಕಪಕ್ಕ ಇರುವಂತಹ 10 ಮನೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಸೊ ಈ ಒಂದು ವಸುದೈವ ಕುಟುಂಬಕಂ ಅನ್ನೋ ಒಂದು ಪ್ರಿನ್ಸಿಪಲ್ ಭಾರತ ದೇಶದಲ್ಲಿ ಮುಂಚೆಯಿಂದಾನೂ ಇದೆ. ಸೊ ಅದನ್ನೇ ನಾವು ಮುಂದೆ ನಡ್ಸ್ಕೊಂಡು ಹೋಗೋಣ. ಇದೇ ಒಂದು ಕಿವಿ ಮಾತು. ಡಾಕ್ಟ್ರೆ, ಬಹಳ ವಿಷಯಗಳನ್ನು ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು.